ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನೀವು ನಂಗೆ ಇನ್ಫಾರ್ಮೇಷನ್ ಕೊಡದೆ ಹೋಗಿದ್ದಿದ್ರೆ ನನ್ನ ಕತೆ ಅಷ್ಟೇ ಇವತ್ತು. ರಿಯಲಿ ಥ್ಯಾಂಕ್ ಯು. ಥ್ಯಾಂಕ್ಸ್ ಎಲ್ಲ ಏನೂ ಬೇಕಾಗಿಲ್ಲ. ಇಬ್ಬರು ಒಂದೇ ದೋಣಿನಲ್ಲಿ ಸಾಕ್ತಾ ಇದ್ದೀವಿ ಅಂತ ಅಂದಮೇಲೆ ಒಬ್ರಿಗೊಬ್ರು ಆಗಲೇಬೇಕಲ್ವಾ? ನೋಡಿ, ನಿಮಗೆ ಬೇಕಾಗಿರೋದು ನಿಮಗೆ ಸಿಕ್ಕಿದೆ, ನನಗೆ ಬೇಕಾದ್ದು ನನಗೆ ಸಿಕ್ಕಿದೆ. ಆದರೂ ಈಗ ಸ್ವಲ್ಪ ಹುಷಾರಾಗಿರಬೇಕು. ಯಾಕೆಂದರೆ ಅವ್ರುಗಳಿವಾಗ ಗಾಯ ಆಗಿರೋ ಹುಲಿಗಳು. ಆಮೇಲೆ ಸೇಡು ತೀರಿಸ್ಕೊಳ್ಳೋಕ್ಕೆ ಬೇರೆ ಏನಾದರೂ ಹೊಂಚಾಕಬಾರ್ದು. ಏನೂ ಯೋಚನೆ ಮಾಡಬೇಡಿ. ನಾವಿಬ್ಬರು ಒಂಥರ ಕೃಷ್ಣ ಅರ್ಜುನ ಥರ ಅದೇ ಥರ ಹೋರಾಡ್ಬಿಟ್ಟು ನಮ್ಗೆ ಅಡ್ಡ ಹಾಕ್ದವ್ರಿಗೆಲ್ಲ ಧ್ವಂಸ ಮಾಡ್ಬಿಡೋಣ. ಎನಿವೆ ಥ್ಯಾಂಕ್ ಯು ನನ್ನ ಬಚಾವ್ ಮಾಡಿದ್ದಕ್ಕೆ. ಓಕೆ. ಹಾಂ, ಇನ್ನು ಮೇಲೆ ಶ್ರೀಕಾಂತ್ ಆಸ್ತಿಗೆಲ್ಲ ನಾನೇ ವಾರಸ್ದಾರ, ನಾನೇ ಅನುಭವಿಸೋನು. ಇನ್ನೂ ಫೋನ್ ಮಾಡಲಿಲ್ಲ ಇವನು. ನನ್ನನ್ನೇ ಆಟ ಆಡಿಸ್ತಾ ಇದೆಯಾ? ಈಗ ನೋಡ್ತಾ ಇರು, ಈ GPS ಟ್ರ್ಯಾಕರ್ ಯೂಸ್ ಮಾಡಿ ನೀನು ಯಾರು, ಏನು, ಎತ್ತ, ನಿನ್ನ ಕುಲ, ಗೋತ್ರ ಎಲ್ಲದನ್ನು ಟ್ರ್ಯಾಕ್ ಮಾಡ್ತಾನೆ ಜಯಂತ ಅಂತ. ಹಲೋ, ಕ್ಯಾಶ್ ರೆಡಿ ಆಯ್ತಾ? ಎಸ್, ಕ್ಯಾಶ್ ರೆಡಿ ಇದೆ. ಎಲ್ಲಿಗೆ ಬರಬೇಕು? ಫಿಕ್ಸ್ ಮಾಡಿ ಹೇಳ್ತೀನಿ, ಫೋನ್ ಮಾಡ್ತೀನಿ. ಹೇಳಿ ಸರ್. ಎಲ್ಲಿದ್ದೀರಾ ನೀವು? ನಿಮ್ಮ ಫೋನ್ಗೆ ಕಾಯ್ತಾ ಇದ್ದೀವಿ ಸರ್. ನೀವು ಹೇಳಿದ ತಕ್ಷಣ ಹೊಡ್ತೀವಿ. ರೆಡಿಯಾಗಿರಿ, ನಾನು ಹೇಳಿದ ಕೂಡಲೇ ಹೊರಡೋಣ ಅಂತ. ಸರಿ ಸರ್. ಹಾಂ, ಲೊಕೇಶನ್ ಕಳಿಸಿದ್ದೀನಿ, ಫೋನ್ ಮಾಡ್ತೀನಿ. ಎಲ್ಲಿಗೆ ಬರಬೇಕು? ನಿಮಗೆ ಈಗ ಒಂದು ಅಡ್ರೆಸ್ ಕಳಿಸಿದ್ದೀನಿ, ಅಲ್ಲಿಗೆ ಬಂದ್ಬಿಡಿ. ಓಕೆ, ಐ ಆನ್ ಮೈ ವೇ. ಸಿ ಯು ಸೂನ್. ಬೇಗ ಬೇಗ. ಹೇಳಿ ಸರ್. ನಾನೀಗಷ್ಟೇ ನಿಮ್ಗೊಂದು ಲೊಕೇಶನ್ ಕಳಿಸ್ಕೊಟ್ಟಿದ್ದೀನಿ, ಆದಷ್ಟು ಬೇಗ ಅಲ್ಲಿರಿ. ಡೋಂಟ್ ಬಿ ಲೇಟ್. ಓಕೆ ಸರ್. ಓಕೆ. ಹೇಯ್, ಜಯಂತ್ ಸರ್ ಲೊಕೇಶನ್ ಕಳಿಸಿದ್ದಾರೆ, ನಡೀರಿ ಹೋಗೋಣ. ನಿಮ್ಮ ಈ ಬಾಡಿ ಹೋಗಿರೋ ಮುಖಗಳನ್ನ ನನ್ನಿಂದ ನೋಡಲು ಆಗುತ್ತಿಲ್ಲ ಆಗುತ್ತಿಲ್ಲ ಆಗುತ್ತಿಲ್ಲ. ನೀವು ಈ ರೀತಿ ಸೋಲ್ತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನಾಲ್ಕು ಬಿಗಿ ಹಿಡಿದು ಮಾತಾಡೋ, ದೌಡೆಲೆಲ್ಲ ಉದುರಿಸ್ಬಿಟ್ಟೇನು? ಏನ ಅಲ್ಲೂ ದುರುಸೋದ? ಅಲ್ಲಿ ಕಿತ್ತಿರೋ ಹಾವುಗಳ ಥರ ಆಗಿರೋದು ನೀವುಗಳು. ಯಾಕೆ ಇದ್ದಿದ್ದೊಂದು ಸಾಕ್ಷಿ ಅದನ್ನ ಕಿತ್ಕೊಂಡ್ಬಿಟ್ನಲ್ಲ ಅಂತ ಉರಿತಾ ಇದೆಯಾ? ಪೆನ್ ಡ್ರೈವ್ನ ಕೋರ್ಟಿಗೆ ಸಾಕ್ಷಿಯಾಗಿ ಕೊಟ್ಬಿಟ್ಟು ನಿಮ್ಮ ಗಂಡನ ಬಿಡ್ಸ್ಕೊಂಡು ಹೋಗ್ಬೇಕು ಅಂತ ಪ್ಲ್ಯಾನ್ ಮಾಡಿದ್ರಿ ಅಲ್ವಾ?
ಆದರೆ ಸಾಕ್ಷಿನೇ ಇಲ್ವೇ? ನಿಮ್ಮನ್ನು ನೋಡಿದರೆ ಅಯ್ಯೋ ಅನ್ನಿಸ್ತಿದೆ. ಇಷ್ಟು ದಿನ ಇದೆಲ್ಲದ್ರ ಹಿಂದೆ ನಿಮ್ಮ ಕೈವಾಡ ಇತ್ತು ಅಂತ ನಮಗೆ ಅನುಮಾನ ಇತ್ತು. ಆದರೆ ಈಗ ಅದು ಸಾಬೀತೇ ಆಗಿದೆ. ಇವತ್ತು ನೀವು ಗೆದ್ದಿರಬಹುದು ಅಂತ ಬೀಗಬಹುದು, ಆದರೆ ಇದು ಕ್ಷಣಿಕ. ಸಿದ್ದು ಅವ್ರನ್ನ ತಪ್ಪಾಗಿ ಪ್ರೂವ್ ಮಾಡಿ ನೀವು ಅವ್ರನ್ನ ಜೈಲಿಗೆ ಹೋಗೋ ಹಾಗೆ ಮಾಡಿದ್ರಿ ಅಲ್ವಾ? ನೀವು ಅದೇ ಜಾಗಕ್ಕೆ ಹೋಗಕ್ಕೆ ಜಾಸ್ತಿ ಸಮಯ ಏನು ಬೇಡ. ಒಳ್ಳೆ ಯೋಚನೆ, ಒಳ್ಳೆ ಪ್ಲ್ಯಾನೇ ಮಾಡಿದ್ದೀರಿ. ದಯವಿಟ್ಟು ಅದು ಯಾವಾಗ, ಹೇಗೆ, ಯಾವ ಥರ ಮಾಡ್ತೀರಾ ಅಂತ ನಂಗೊಂದು ಹೇಳಿಬಿಟ್ರೆ ನಾನು ಸ್ವಲ್ಪ ಅಲರ್ಟ್ ಆಗಿಬಿಡ್ತೀನಿ. ಯಾಕಂದರೆ ನನಗೆ ಜೈಲ್ ಅಂದರೆ ಭಯ, ತುಂಬ ಭಯ. ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲಲ್ಲ ನಿಮಗೆ? ನೋಡಿ, ಈ ಕಾಲೇಜ್ ಡಬ್ಬನ ನನ್ನ ಮುಂದೆ ಒಂದು ಅಲ್ಲಾಡಿಸ್ಬೇಡಿ. ಇವತ್ತು ಆ ದೇವರೇ ಬಂದರೂ ಜಜ್ಮೆಂಟ್ ಬದಲಾಯಿಸೋಕ್ಕಾಗಲ್ಲ. ನಿಮ್ಮ ಗಂಡನಿಗೆ ಶಿಕ್ಷೆ ಆಗೇ ಆಗುತ್ತೆ. ನೀವೊಂಥರ ಗುಂಡೆ ಎಲ್ದಿರೋ ಗನ್ ಥರ, ನಾನು ಫುಲ್ಲಿ ಲೋಡೆಡ್ ಗನ್ ಥರ. ಈ ಮಾತೆಲ್ಲ ನನ್ನ ಮುಂದೆ ನಡೆಯಲ್ಲ, ನಡೆಯೋಕ್ಕೆ ಬಿಡೋದೂ ಇಲ್ಲ. ಅದು ಅನ್ನೋನ್ ನಂಬರ್. ಸ್ವಲ್ಪ ಮಾತಾಡ್ಕೊಂಡು ಬರ್ತೀನಿ. ಮುಖ ಮುಖ ನೋಡ್ಕೋತೀರಿ. ನೋಡವ ಹೆಂಗ್ ಮಾತಾಡ್ತಾನ ಬಡ್ಡಿ ಇದ. ಒಂದ್ ಸಾಕ್ಷಿ ನಮ್ ಕೈಲಿ ಇರ್ಬೇಕಾಗಿತ್ತು. ಈ ನನ್ನ ಮಗನ ಕಥನೆ ಮುಗ್ದೋಗಿರೋದು. ಪರವಾಗಿಲ್ಲ ಬಿಡಿ ಭಾವ. ಆ ದೇವ್ರು ಅನ್ನೋನು ಒಬ್ಬ ಇದ್ರೆ ನ್ಯಾಯ ನಮ್ಮ ಪರ ಇದ್ದೇ ಇರುತ್ತೆ. ಸಿದ್ದು ಅವರು ಹೊರಗೆ ಬಂದೇ ಬರ್ತಾರೆ. ಇವತ್ತು ಇವ್ನು ನನ್ನ ಕೈಗೆ ಸಿಗಲಿ, ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಹೌದು, ಇದೇನಿದು ಇವ್ರು ಇನ್ನೂ ಬಂದೇ ಇಲ್ವಲ್ಲ? ಏನು ಟೈಮಿಂಗು? ಎಷ್ಟು ಗಂಟೆಗೆ ಬರೋದು? ನಾನು ನಿಮ್ಗೋಸ್ಕರ ವೆಯ್ಟ್ ಮಾಡ್ತಾ ಕೂತ್ಕೋಬೇಕಾ? ಸರಿ ಸರ್, ಎಲ್ಲಿ ಸರ್, ಯಾರನ್ನ ಎತ್ತಾಕೊಂಡು ಬರಬೇಕು? ಅವನೇ ಇಲ್ಲಿಗೆ ಬರ್ತಾನೆ. ಅವನನ್ನು ಹಿಡಿದು ನನ್ನ ಕೈಗೆ ಒಪ್ಪಿಸ್ಬೇಕು ಅಷ್ಟೇ. ಲಕ್ಷ್ಮೀ ನಿವಾಸ ಲಕ್ಷ್ಮೀ